Hello children, it's good morning to all. I hope you all staying at home and keeping your health. Okay, today we are going to discussing about or teaching about a jolly ride on the Nam Metro. ಮಕ್ಕಳೇ ಇವತ್ತಿನ ದಿವಸ ನಾವು ಎ ಜಾಲಿ ರೈಡ್ ಆನ್ ದ ನಮ್ ಮೆಟ್ರೋ ಬಗ್ಗೆ ಅಭ್ಯಾಸ ಮಾಡೋಣ. ಜಾಲಿ ಅಂದರೆ ಏನು? ಸಂತೋಷ. ರೈಡ್ ಅಂದರೆ ಏನು? ಸವಾರಿ. ನೋಡಿ, ಸವಾರಿ ಎಲ್ಲಿ ಮಾಡಬೇಕು ನಾವು? ಸಂತೋಷವಾಗಿ ಅಂದರೆ ನಮ್ಮ ಮೆಟ್ರೋದಲ್ಲಿ. ಈ ಒಂದು ಪಾಠದಲ್ಲಿ ನಾವು ಯಾವ ರೀತಿಯಾಗಿ ಸಂತೋಷವಾಗಿ ಖುಷಿಯಿಂದ ಮೆಟ್ರೋದಲ್ಲಿ ಪ್ರಯಾಣ ಮಾಡಬೇಕೆಂಬುದನ್ನು ಇಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ಓಕೆ, ರೆಡಿ ಟು ಗೋ ಶಾಪಿಂಗ್. ಆಂಟ್ ಅನುಷಾ ಸ್ಮೈಲ್ಡ್. ಆಂಟ್ ಅಂದರೆ ಏನು? ಇಲ್ಲಿ ಚಿಕ್ಕಮ್ಮ. ಚಿಕ್ಕಮ್ಮ ಮುಗುಳ್ನಗೆಯನ್ನು ಬೀರುತ್ತಾ ಅಥವಾ ನಗುತ್ತಾ ರೆಡಿ ಟು ಗೋ ಶಾಪಿಂಗ್, ಎಲ್ಲರೂ ನಾವು ಶಾಪಿಂಗ್ ಹೋಗೋಣ ಅಂತ ಹೇಳ್ತಾರೆ. ರೆಡಿ ಟು ಗೋ ಶಾಪಿಂಗ್, ಇಟ್ ಈಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಮಕ್ಕಳೇ, ಇದು ಒಂದು ವಾಕ್ಯ ಪ್ರಶ್ನಾರ್ಥಕ ವಾಕ್ಯವಾಗಿದೆ. ಬನ್ನಿ ಎಲ್ಲರೂ ಶಾಪಿಂಗ್ ಹೋಗೋಣ ಅಂತ ಕೇಳ್ತಾರೆ. ನೋ ಆಂಟಿ, ಅಪೂರ್ವ ಸೇಡ್. ನೋಡ್ರಿ, ಅಪೂರ್ವ ಹೇಳ್ತಾಳೆ ಬೇಡ ಆಂಟಿ. ಹಾಗಾದರೆ ನೋಡ್ರಿ, ಬೇಡ ಆಂಟಿ, ಬೇಡ ಚಿಕ್ಕಮ್ಮ ಅಂತ ಹೇಳ್ತಾಳೆ. ಆಗ ನೋಡ್ರಿ, ವಿ ವಾಂಟ್ ಟು ಗೋ ಫಾರ್ ಎ ಜಾಲಿ ರೈಡ್ ಆನ್ ದ ನಮ್ ಮೆಟ್ರೋ ಆ್ಯಡೆಡ್ ಸಾತ್ವಿಕ್. ನೋಡ್ರಿ, ಅಪೂರ್ವ ಬೇಡ ಚಿಕ್ಕಮ್ಮ, ನಾವು ನಮ್ಮ ಮೆಟ್ರೋಗೆ ಹೋಗೋಣ. ನಾವು ವಿ ವಾಂಟ್ ಟು ಗೋ ಫಾರ್ ಅ ಜಾಲಿ ರೈಡ್ ಆನ್ ದ ನಮ್ ಮೆಟ್ರೋ. ನಾವು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ಹೋಗೋಣ. ಅಷ್ಟರಲ್ಲಿ ಸಾತ್ವಿಕ್ ಕೂಡ ಬರ್ತಾನೆ. ಓಕೆ, ಅಪೂರ್ವ ಆ್ಯಂಡ್ ಸಾತ್ವಿಕ್ ವೇರ್ ವಿಸಿಟಿಂಗ್ ದೇರ್ ಅಂಕಲ್ ಆ್ಯಂಡ್ ಆಂಟ್ ಆ್ಯಂಡ್ ಕಸಿನ್ ವಲ್ಲಿ ಇನ್ ಬೆಂಗಳೂರು. ನೋಡ್ರಿ, ಅಪೂರ್ವ ಮತ್ತು ಸಾತ್ವಿಕ್ ಆ ಅಂಕಲ್ಗೆ ಭೇಟಾಗುತ್ತಾರೆ. ಅಲ್ಲಿ ಆಂಟಿ ಮತ್ತು ಆಂಟಿಯ ಮಗಳು ವಲ್ಲಿ ಕೂಡ ಬೆಂಗಳೂರಿನಲ್ಲೇ ಇರುತ್ತಾರೆ. ಓಕೆ, ದೇ ಹ್ಯಾಡ್ ಕಮ್ ಫ್ರಾಮ್ ಅ ಸ್ಮಾಲ್ ವಿಲೇಜ್ ಕಾಲ್ಡ್ ನಂದಿಪುರ. ನಂದಿಪುರ ಹ್ಯಾಸ್ ಕಾರ್ಸ್, ಬಸ್ಸಸ್, ರಿಕ್ಷಾಸ್ ಆ್ಯಂಡ್ ಸೈಕಲ್ಸ್. ಇಟ್ ಡಸ್ ನಾಟ್ ಹ್ಯಾವ್ ಅ ಮೆಟ್ರೋ. ನೋಡ್ರಿ, ಅಪೂರ್ವ ಮತ್ತು ಸಾತ್ವಿಕ್ ಇವರು ನಂದಿಪುರದವರಾಗಿರ್ತಾರೆ. ಆ ನಂದಿಪುರ ಎಂಬ ಒಂದು ಚಿಕ್ಕ ಹಳ್ಳಿಯಲ್ಲಿ ಕಾರ್, ಬಸ್, ರಿಕ್ಷಾ, ಸೈಕಲ್ಗಳ ಓಡಾಟ ಮಾತ್ರ ಇರುತ್ತದೆ. ಅಲ್ಲಿ ಮೆಟ್ರೋ ಪ್ರಯಾಣ ಇರುವುದಿಲ್ಲ. ಓಕೆ, ವೇರ್ ಇಸ್ ದ ನಮ್ ಮೆಟ್ರೋ? ಅಪೂರ್ವ ಆಸ್ಕ್ಡ್. ಅಪೂರ್ವ ಕೇಳ್ತಾಳೆ, ಹಾಗಾದರೆ ವೇರ್ ಇಸ್ ದ ನಮ್ ಮೆಟ್ರೋ? ಎಲ್ಲಿದೆ ನಮ್ಮ ಮೆಟ್ರೋ ಅಂತ ಕೇಳ್ತಾಳೆ. ಆಂಟ್ ಅನುಷಾ ಪಾಯಿಂಟ್ ಟು ದ ನಮ್ ಮೆಟ್ರೋ ಸ್ಟೇಷನ್. ಅಪೂರ್ವ ಕೇಳಿದ ಒಂದು ಪ್ರಶ್ನೆಗೆ ಆಂಟಿ ಅನುಷಾ ಅವರು ಏನು ಮಾಡ್ತಾರೆ ಅಂದರೆ ಅಲ್ಲಿ ತೋರಿಸ್ತಾರೆ. ನೋಡ್ರಿ, ನಮ್ಮ ಮೆಟ್ರೋ ಸ್ಟೇಷನ್, ಇದು ಮೆಟ್ರೋ ನಿಲ್ದಾಣ ಅಂತ ಹೇಳ್ತಾರೆ. ಅಂಡರ್ಗ್ರೌಂಡ್ ಆಸ್ಕ್ಡ್ ಎ ಸರ್ಪ್ರೈಸ್ಡ್ ಸಾತ್ವಿಕ್. ಆ ಸಾತ್ವಿಕಿಗೆ ಏನಾಗುತ್ತೆ? ಆಶ್ಚರ್ಯ ಆಗಿ ಬರುತ್ತದೆ. ಅಂದರೆ ಇದು ನೆಲಭಾಗದಲ್ಲಿ ಇದೆ ಅಂತ ಹೇಳಿ. ಓಕೆ, ಲುಕ್, ಅಪೂರ್ವ ಸೇಡ್, ಎ ಸ್ಟೇರ್ ದ್ಯಾಟ್ ಮೂವ್ಸ್. ನೋಡ್ರಿ, ಅಪೂರ್ವ ಹೇಳ್ತಾಳೆ ಈ ಮೆಟ್ಟಿಲುಗಳು ಚಲಿಸ್ತಾ ಇದ್ದಾವೆ ಅಂತ ಹೇಳ್ತಾಳೆ. ಇಟ್ಸ್ ಆ್ಯನ್ ಎಕ್ಸಲೇಟರ್, ವಲ್ಲಿ ಎಕ್ಸ್ಪ್ಲೇನ್ಡ್. ನೋಡ್ರಿ, ವಲ್ಲಿ ಅವರ ಚಿಕ್ಕಮ್ಮನ ಮಗಳು ಹೇಳ್ತಾಳೆ ಇಟ್ ಈಸ್ ಆ್ಯನ್ ಎಕ್ಸಲೇಟರ್. ಅಂದರೆ ಎಕ್ಸಲೇಟರ್ ಅಂದರೆ ಏನು? ಚಲಿಸುವ ಮೆಟ್ಟಿಲುಗಳು. ಚಲಪಾವುಟಿಗೆ ಚರ ಸೋಪಾನ ಅಂತಲೂ ಕೂಡ ಕರೆಯುತ್ತಾರೆ. ಓಕೆ, ಈ ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ, ಇದಕ್ಕೆ ನಾವೇನಂತ ಕರಿತೀವಿ? ಎಕ್ಸಲೇಟರ್ ಅಂದರೆ ಚಲಿಸುವ ಮೆಟ್ಟಿಲುಗಳು ಅಂತ ಕೂಡ ಕರೆಯುತ್ತೇವೆ ಮಕ್ಕಳೇ. ಈ ಒಂದು ದೃಶ್ಯದಲ್ಲಿ ಕೂಡ ನೋಡಿ, ಮೇಲೆ ಹೋಗೋರು ಮೇಲೆ ಹೋಗ್ತಾ ಇದ್ದಾರೆ, ಕೆಳಗಡೆ ಬರೋರು ಕೆಳಗಡೆ ಬರ್ತಾ ಇದ್ದಾರೆ ಮಕ್ಕಳೇ. ಓಕೆ, ಇದಕ್ಕೆ ನಾವೇನಂತ ಕರಿತೀವಿ? ಚಲಿಸುವ ಮೆಟ್ಟಿಲುಗಳು ಅಂತ ಕರೆಯುತ್ತೇವೆ ಮಕ್ಕಳೇ. ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ? ಓಕೆ, ಇಟ್ ಈಸ್ ಸೇಫ್, ಆಂಟ್ ಅನುಷಾ ಸೇಡ್. ಯು ಹೋಲ್ಡ್ ದ ಹ್ಯಾಂಡ್ ರೀಲ್ ಆ್ಯಂಡ್ ಸ್ಟೆಪ್ ಆಫ್ ಇನ್ ಟೈಮ್. ನೋಡ್ರಿ, ಇಟ್ ಈಸ್ ಸೇಫ್ ಅಂದರೆ ಸುರಕ್ಷಿತವಾಗಿ ಇರಬೇಕು. ಇದು ಸುರಕ್ಷಿತವಾಗಿ ಆಂಟ್ ಅನುಷಾ ಸೇಡ್, ಅನುಷಾ ಆಂಟಿಯವರು ಹೇಳ್ತಾರೆ. ಯು ಹೋಲ್ಡ್ ದ ಹ್ಯಾಂಡ್ ರೀಲ್ ಆ್ಯಂಡ್ ಸ್ಟೆಪ್ ಆಫ್ ಇನ್ ಟೈಮ್. ನೋಡ್ರಿ, ಹ್ಯಾಂಡ್ ರೀಲ್ ಅಂದರೆ ಏನು? ಕೈಗಂಬಿಗಳು. ಅಂದರೆ ನೋಡ್ರಿ, ಇಲ್ಲಿ ಹಿಡ್ದಿದ್ದಾರಲ್ವಾ? ನೋಡ್ರಿ, ಜನರು ಇಲ್ಲಿ ಕೈ ಹಿಡ್ದಿದ್ದಾರಲ್ವಾ? ಇದಕ್ಕೆ ನಾವೇನಂತೀವಿ? ಹ್ಯಾಂಡ್ ರೀಲ್ ಅಂತ ಕರೆಯುತ್ತೇವೆ. ಈ ಹ್ಯಾಂಡ್ ರೀಲ್ ಹಿಡಿಯೋದರ ಮೂಲಕ ನಮಗೆ ಏನಾಗುತ್ತೆ?
ಅಲ್ಲಿ ಕಟ್ಟೆಯ ಮೇಲೆ ನಿಂತ್ಕೊಂಡು ಸುಲಭವಾಗಿ ಬರಲು ಸಾಧ್ಯವಾಗುತ್ತದೆ. ಒಂದು ವೇಳೆ ಹ್ಯಾಂಡ್ರಿಲನ್ನು ಹಿಡದೆ ನಾವು ನಿಂತಾಗ ಸ್ವಲ್ಪ ಅಲುಗಾಡಿದಾಗ ನಮಗೇನಾಗುತ್ತೆ, ಬೀಳುವ ಸಾಧ್ಯತೆ ಇರುತ್ತದೆ. ಬಿದ್ದಾಗ ಸ್ವಲ್ಪ ಅಪಾಯ ಆಗುವುದು ಖಚಿತ ಆಗಿರ್ತದೆ ಮಕ್ಕಳೇ. ಅದಕ್ಕಾಗಿ ನಾವೇನು ಮಾಡಬೇಕು, ಆ ಹ್ಯಾಂಡ್ರಿಲನ್ನು ಗಟ್ಟಿಯಾಗಿ ಇಟ್ಕೋಬೇಕು. ನೋಡಿ, ಇದು ಹ್ಯಾಂಡ್ರಿಲ್ ಮಕ್ಕಳೇ, ಇಲ್ಲಿ ಹಿಡಿದಿದ್ದಾರಲ್ವ, ಗೊತ್ತಾಗ್ತಾ ಇದೆ ಅಲ್ವಾ ಹ್ಯಾಂಡ್ರಿಲ್. ಇದನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ನಾವು ಕೆಳಗೆ ಇಳಿಯುವುದು ಅಥವಾ ಮೇಲೆ ಹೋಗಿ ಅಲ್ಲಿ ನಿಲ್ಲುವ ತನಕ ಈ ಹ್ಯಾಂಡ್ರಿಲನ್ನು ಹಿಡಿದಾಗ ನಮಗೆ ಯಾವುದೇ ರೀತಿ ಅಪಾಯ ಆಗೋದಿಲ್ಲ. ಹೋಗಿ ಸುಲಭವಾಗಿ ಹತ್ತಬಹುದು ಮತ್ತು ಇಳಿಯಬಹುದು ಮಕ್ಕಳೇ. ಓಕೆ, ನೋಡ್ರಿ, ಅಪೂರ್ವ ಸೇಡ್ ದಿಸ್ ಈಸ್ ಫನ್. ಅಪೂರ್ವಾಗ ಏನಾಗುತ್ತೆ, ಒಮ್ಮೆ ಇದನ್ನು ನೋಡಿದ ತಕ್ಷಣ ಅವಳಿಗೆ ಏನಾಗುತ್ತೆ, ಹೇ ಹೇ ಇದು ಎಷ್ಟೊಂದು ಮಜವಾಗಿದೆ, ದಿಸ್ ಈಸ್ ಫನ್, ಇದು ಮಜವಾಗಿದೆ ಅಂತ ಅಪೂರ್ವ ಹೇಳುತ್ತಾಳೆ ಮಕ್ಕಳೇ. ಓಕೆ, ನೀವು ಏನಾದರೂ ಒಂದು ಹೊಸದೊಂದು ವಸ್ತುವನ್ನು ನೋಡಿದಾಗ ಅಥವಾ ಆಶ್ಚರ್ಯಕರ ಆಗುವಂಥ ಸ್ಥಳ ಅಥವಾ ಪ್ರಾಣಿ ಪಕ್ಷಿಗಳನ್ನು ನೋಡಿದಾಗ ಯಾವ ರೀತಿ ನೀವು ಅಭಿವ್ಯಕ್ತಪಡಿಸುತ್ತೀರಿ, ಅದೇ ಥರನಾಗಿ ಇಲ್ಲಿ ಅನುಷ್ಯ ಕೂಡ ಏನು ಮಾಡ್ತಾಳೆ, ಅಭಿವ್ಯಕ್ತವನ್ನು ಪಡಿಸ್ತಾಳೆ. ಓಕೆ, ಆ್ಯಂಡ್ ಸೋ ಫಾಸ್ಟ್ ಸೇಡ್ ಸಾತ್ವಿಕ್. ಸಾತ್ವಿಕ್ ಹೇಳ್ತಾನೆ, ಇದು ಎಷ್ಟು ವೇಗವಾಗಿ ಚಲಿಸುತ್ತದೆ ಅಂತ. ವೇಟ್ ಹಿಯರ್ ಆಂಟ್ ಅನುಷ್ಯ ಸೇಡ್, ವೆನ್ ದೇ ವೇರ್ ಡೌನ್ ಐ ವಿಲ್ ಗೆಟ್ ದ ಟೋಕನ್ಸ್. ನಾವು ಯಾವಾಗ ಆಂಟಿ ಹೇಳ್ತಾರೆ ಸ್ವಲ್ಪ ಕಾಯು, ನಾವು ಕೆಳಗೆ ಬಂದ ತಕ್ಷಣ ಅಲ್ಲಿ ಟೋಕನ್ಸನ್ನು ಪಡೆಯಬೇಕು ಅಂತ ಹೇಳ್ತಾರೆ. ವಾಟ್ಸ್ ಅವರ್ ಟ್ರೈನ್ ಕಾಲ್ಡ್, ಅಪೂರ್ವ ಆಸ್ಕ್ಡ್ ಲುಕ್ಕಿಂಗ್ ಅರೌಂಡ್. ಅಪೂರ್ವ ಸುತ್ತಲೂ ನೋಡುತ್ತಾ ನಮ್ಮ ಟ್ರೈನನ್ನು ಏನಂತ ಕರಿಬೇಕು, ಹೇಗೆ ಕರಿಬೇಕು ಅಂತ ಕೇಳ್ತಾಳೆ. ವಾಟ್ಸ್ ಅವರ್ ಟ್ರೈನ್ ಕಾಲ್ಡ್, ಏನಂತ ಕರಿಬೇಕು. ಅವಾಗ ನೋಡಿ, ನಮ್ಮ ಮೆಟ್ರೋ ಇಟ್ಸ್ ಅವರ್ ಮೆಟ್ರೋ, ಒಲ್ಲಿ ಎಕ್ಸ್ಪ್ಲೇನ್ಡ್. ಒಲ್ಲಿ ಹೇಳ್ತಾಳೆ ಅಂದರೆ ಅನುಷ್ಯ ಕೇಳಿದಂಥ ಪ್ರಶ್ನೆಗೆ ವಾಟ್ಸ್ ಅವರ್ ಟ್ರೈನ್ ಕಾಲ್ಡ್ ಅಂತ ಅನುಷ್ಯ ಕೇಳಿದಾಗ ಒಲ್ಲಿ ಹೇಳ್ತಾರೆ, ನಮ್ಮ ಮೆಟ್ರೋ ಇಟ್ಸ್ ಅವರ್ ಮೆಟ್ರೋ ಅಂತ ಹೇಳ್ತಾಳೆ. ಹೌ ವಿಲ್ ವಿ ನೋ ವಿಚ್ ಟ್ರೈನ್ ಟು ಗೆಟ್ ಆನ್ ಟು, ಸಾತ್ವಿಕ್ ಡಿಮ್ಯಾಂಡೆಡ್. ಅಂದರೆ ನೋಡಿ, ಯಾವ ಸಮಯದಲ್ಲಿ ಈ ಟ್ರೈನ್ ಬರುತ್ತೆ ಹೇಗೆ ತಿಳ್ಕೋಬೇಕು ಅಂತ ಸಾತ್ವಿಕ್ ಕೇಳಿದಾಗ ನೋಡಿ ಆಂಟಿ ಏನು ಹೇಳ್ತಾರೆ ಅಂತ ನೋಡಿ. ಇಲ್ಲಿ ಈಚ್ ಟ್ರೈನ್ ಹ್ಯಾಸ್ ಅ ಡಿಫ್ರೆಂಟ್ ಕಲರ್ಡ್ ಲೈನ್ ಆನ್ ಇಟ್, ದೇರ್ ಆಂಟ್ ಎಕ್ಸ್ಪ್ಲೇನ್. ನೋಡಿರಿ, ಆಂಟಿ ಹೇಳ್ತಾರೆ ಪ್ರತಿಯೊಂದು ಟ್ರೈನ್ ಬೇರೆ ಬೇರೆ ಬಣ್ಣದಿಂದಿರ್ತವೆ, ಲೈನ್ನಲ್ಲಿ ನಿಂತ್ಕೊಂಡಿರ್ತವೆ. ಆಗ ನಾವು ನಮ್ಮ ಟ್ರೈನನ್ನು ಯಾವುದಂತ ಗುರ್ತಿಸ್ಬೋದು. ವಿ ಆರ್ ಟೇಕಿಂಗ್ ದ ಬ್ಲೂ, ಕಮ್ ಆನ್. ನೋಡಿರಿ, ನಾವು ಹೋಗಬೇಕಾದಂಥ ಟ್ರೈನ್ ಯಾವುದು, ಬ್ಲೂ, ಬನ್ನಿ ಹೋಗೋಣ ಅಂತ ಕರೆಯುತ್ತಾಳೆ. ದ ಚಿಲ್ಡ್ರನ್ ಫಾಲೋಡ್ ದೇರ್ ಆಂಟ್ ಟು ಅ ಸ್ಮಾಲ್ ಗೇಟ್. ಆ ಆಂಟಿಯನ್ನು ಹಿಂಬಾಲಿಸುತ್ತಾ ಮಕ್ಕಳು ಬರ್ತಾರೆ ಅಲ್ಲಿ ಒಂದು ಸಣ್ಣ ಗೇಟ್ ತನಕ. ಪುಟ್ ಯುವರ್ ಟೋಕನ್ಸ್ ಇನ್ ಹಿಯರ್ ಎಕ್ಸ್ಪ್ಲೇನ್ಡ್ ವಲ್ಲಿ. The gate will let you pass, but keep your tokens carefully with you. ನೋಡ್ರಿ, ಅಲ್ಲಿ ಪುಟ್ ಯುವರ್ ಟೋಕನ್ಸ್ ಇನ್ ಹಿಯರ್, ಅಲ್ಲಿ ಒಂದು ಟೋಕನ್ಸನ್ನು ಇಡಬೇಕು ಮಕ್ಕಳೇ. ನೋಡ್ರಿ, ಇಲ್ಲಿ ಇದ್ದಾವೆ ನೋಡ್ರಿ, ಇವು ಟೋಕನ್ಸನ್ನು ಇಡುವಂಥ ಒಂದು ಮಷೀನ್. ದ ಗೇಟ್ ವಿಲ್ ಲೆಟ್ ಯು ಪಾಸ್ ಬಟ್ ಕೀಪ್ ಯುವರ್ ಟೋಕನ್ಸ್ ಕೇರ್ಫುಲಿ ವಿತ್ ಯು. ಅಂದರೆ ನಾವು ಗೇಟವನ್ನು ದಾಟುವ ತನಕ ಏನು ಮಾಡಬೇಕು, ಆ ಟೋಕನನ್ನು ಗಟ್ಟಿಯಾಗಿ ಇಟ್ಕೋಬೇಕು. ಇಲ್ಲಿ ಗಮನಿಸಿ ಮಕ್ಕಳೇ ಈ ಚಿತ್ರವನ್ನು. ಇಲ್ಲಿ ಟೋಕನನ್ನು ಹಾಕುವಂಥ ಒಂದು ಮಷೀನ್ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ನೋಡಿ. ಓಕೆ, ಅಪೂರ್ವ ಹೆಲ್ಡ್ ಹರ್ ಟೋಕನ್ ಟೈಟ್ಲಿ. ವಾಟ್ ಇಫ್ ಸಿ ಲಾಸ್ಟ್ ಇಟ್ and was not allowed to travel? She put in her token and the gate opened for her. ನೋಡ್ರಿ, ಆ ಅಪೂರ್ವ ಏನು ಮಾಡ್ತಾಳೆ, ಟೋಕನನ್ನು ಗಟ್ಟಿಯಾಗಿ ಇಟ್ಕೋತಾಳೆ. ಒಂದು ವೇಳೆ ಇಫ್ ಸಿ ಲಾಸ್ಟ್ ಇಟ್ ಆ್ಯಂಡ್ ವಾಸ್ ನಾಟ್ ಅಲೌಡ್ ಟು ಟ್ರಾವೆಲ್, ಒಂದು ವೇಳೆ ಅದು ಕಳೆದು ಹೋಯ್ತ್ರಿ ಅಂದರೆ ಪ್ರಯಾಣ ಮಾಡಲಿಕ್ಕೆ ಬರೋದಿಲ್ಲ, ಅವಕಾಶವಿರುವುದಿಲ್ಲ ಅಂತ ಗೊತ್ತಾಯಿತು. ಸಿ ಪುಟ್ ಇನ್ ಹರ್ ಟೋಕನ್ ಆ್ಯಂಡ್ ದ ಗೇಟ್ ಓಪನ್ ಫಾರ್ ಹರ್. ಗಟ್ಟಿಯಾಗಿ ಹಿಡ್ಕೋತಾಳೆ. ಮುಂದೆ ನೋಡಿ, ಇಸ್ಂಟ್ ಇಟ್ platform beautiful? Valli said with pride. Yes, agreed, Apurva. So clean too. ನೋಡಿ, ಇಲ್ಲಿ ಕಾಣಿಸ್ತಿರುವ ಒಂದು ಚಿತ್ರವನ್ನು ನೋಡಿ ಮಕ್ಕಳೇ, ದೃಶ್ಯವನ್ನು. ಇದು ಪ್ಲಾಟ್ಫಾರ್ಮ್ ನೋಡ್ರಿ. ಸೊ ಕ್ಲೀನ್ ಟು, ಎಷ್ಟು ಸ್ವಚ್ಛವಾಗಿದೆ ಅಲ್ವಾ, ಮತ್ತೆ ಅಷ್ಟೇ ಸುಂದರವಾಗಿದೆ, ಹೌದು ತಾನೆ.
ಹಿಯರ್ ಈಸ್ ಅವರ್ ಟ್ರೈನ್ ಸೇಡ್ ಆಂಟ್ ಅನುಷಾ. ಆಂಟಿ ಹೇಳ್ತಾರೆ ಇಲ್ಲಿ ನಮ್ಮ ಟ್ರೈನ್ ಇದೆ. ದ ಟ್ರೈನ್ ರೆಸ್ಟೆಡ್ ಇನ್. ದ ಮಿನಿಟ್ ಇಟ್ ಸ್ಟಾಪ್ಡ್ ದ ಸ್ಲೈಡಿಂಗ್ ಡೋರ್ಸ್ ಓಪನ್ಡ್ ಆ್ಯಂಡ್ ಸಮ್ ಪೀಪಲ್ ಸ್ಟೆಪ್ಡ್ ಔಟ್. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಕಾಣಿಸ್ತಿರುವಂಥ ಒಂದು ದೃಶ್ಯವನ್ನು ನೋಡಿ. ದ ಟ್ರೈನ್ ರೆಸ್ಟೆಡ್ ಇನ್. ದ ಮಿನಿಟ್ ಇಟ್ ಸ್ಟಾಪ್ಡ್ ದ ಸ್ಲೈಡಿಂಗ್ ಡೋರ್ಸ್ ಓಪನ್ಡ್ ಆ್ಯಂಡ್ ಸಮ್ ಪೀಪಲ್ ಸ್ಟೆಪ್ಡ್ ಔಟ್. ನೋಡಿರಿ, ಟ್ರೈನ್ ಬಂದು ನಿಲ್ಲತ್ತೆ. ಆಗ ಏನಾಗುತ್ತೆ ನೋಡಿ, ಸ್ಲೈಡಿಂಗ್ ಡೋರ್ಸ್ ಅಂದರೆ ಇದು ಸ್ಲೈಡಿಂಗ್ ಡೋರ್ಸ್ ಮಕ್ಕಳೇ. ಈ ಸ್ಲೈಡಿಂಗ್ ಡೋರ್ ಓಪನ್ ಆದ ತಕ್ಷಣ ಒಳಗಿನವರು ಹೊರಗಡೆ ಬರುತ್ತಾರೆ, ಹೊರಗಡೆ ಇರುವವರು ಒಳಗಡೆ ಹೋಗುತ್ತಾರೆ ಮಕ್ಕಳೇ. ಓಕೆ, ಕಮಾನ್ ಅಪೂರ್ವ ಜಂಪ್ಡ್ ಇನ್ ಎಕ್ಸೈಟ್ಲಿ. ವಿ ವಿಲ್ ನೆವರ್ ಗೆಟ್ ಸೀಟ್ಸ್. ನೋಡ್ರಿ, ಆ ಟ್ರೈನ್ ಬಂದ ತಕ್ಷಣ ಅಪೂರ್ವಗೆ ಖುಷಿ ಆಗುತ್ತೆ. ಒಳಗಡೆ ಹೋಗ್ತಾಳೆ, ಒಂದು ಸೀಟ್ ಇರೋದಿಲ್ಲ. ನೋಡಿ, ಇಲ್ಲೆಲ್ಲ ಜನರು ಕುಳಿತುಕೊಂಡ್ಬಿಟ್ಟಿರ್ತಾರೆ, ಒಂದು ಸೀಟ್ ಖಾಲಿ ಇರುವುದಿಲ್ಲ. ವೇಟ್, ವಲ್ಲಿ ಫುಲ್ ಹರ್ ಬ್ಯಾಕ್, ಲೆಟ್ ದ ಪೀಪಲ್ ಗೆಟ್ ಆಫ್. ನೋಡ್ರಿ, ವಲ್ಲಿ ಹೇಳ್ತಾರೆ, ನೋಡ್ರಿ ಸ್ವಲ್ಪ ಕಾಯು, ಜನರು ಇಳಿದ ತಕ್ಷಣ ನಮ್ಗೆ ಸೀಟ್ ಸಿಗುತ್ತೆ, ಆಗ ಕೂತ್ಕೊಳ್ಳೋಣ ಅಂತ ಹೇಳ್ತಾರೆ. ಫೈನಲಿ ದ ಚಿಲ್ಡ್ರನ್ ಗಾಟ್ ಇನ್ ಟು ದ ಟ್ರೈನ್ ಆ್ಯಂಡ್ ಸ್ಯಾಟ್ ಡೌನ್. ಅಂತಿಮವಾಗಿ ಕೊನೆಗೆ ಅವರಿಗೆ ಟ್ರೈನು ಸಿಗುತ್ತೆ, ಅಲ್ಲಿ ಸೀಟ್ ಕೂಡ ಸಿಗುತ್ತೆ, ಕೂತ್ಕೊಳ್ತಾರೆ ಮಕ್ಕಳೇ. ಓಕೆ, ದೇರ್ ಈಸ್ ನಥಿಂಗ್ ಟು ಸಿ ಥ್ರೂ ದ ವಿಂಡೋಸ್, ಅಪೂರ್ವ ಸೇಡ್ ಸ್ಯಾಡ್ಲಿ. ವಿ ವಿಲ್ ಬಿ ಟ್ರಾವೆಲಿಂಗ್ ಅಂಡರ್ಗ್ರೌಂಡ್. ನೋಡ್ರಿ, ಕಿಟಕಿಯ ಮೂಲಕ ಅಪೂರ್ವ ನೋಡಿದಾಗ ಏನೂ ಕಾಣಿಸೋದಿಲ್ಲ. ಆಗ ಅವಳಿಗೆ ಏನಾಗುತ್ತೆ, ದುಃಖ ಆಗತ್ತೆ. ವಿ ವಿಲ್ ಬಿ ಟ್ರಾವೆಲಿಂಗ್ ಅಂಡರ್ಗ್ರೌಂಡ್. ಓಕೆ, ಇಮ್ಯಾಜಿನ್ ಸಾತ್ವಿಕ್ ಸೇಡ್ ಆಲ್ ದೋಸ್ ಕಾರ್ಸ್ ಆ್ಯಂಡ್ ಟ್ರಕ್ಸ್ ಡ್ರೈವಿಂಗ್ ಓವರ್ ಅವರ್ ಹೆಡ್ಸ್. ಸಾತ್ವಿಕ್ ಇಮ್ಯಾಜಿನ್ ಮಾಡ್ಕೋತಾನೆ ಮಕ್ಕಳೇ, ಕಲ್ಪನೆ ಮಾಡ್ಕೋತಾನೆ. ಎಲ್ಲ ಬಸ್, ಕಾರ್ಸ್, ಟ್ರಕ್ಸ್ ಓವರ್ ಅವರ್ ಹೆಡ್ಸ್, ವಾಹನಗಳು ಎಲ್ಲ ನಮ್ಮ ತಲೆಯ ಮೇಲೆ ಓಡಾಡ್ತಾ ಇದ್ದಾವ ಅಂತ ಊಹಿಸಿಕೊಳ್ತಾನೆ. ಅಪೂರ್ವ ಲುಕ್ಡ್ ಅಪ್ ಆಟ್ ದ ರೂಫ್ ಆ್ಯಸ್ ಇಫ್ ಎಕ್ಸ್ಪೆಕ್ಟಿಂಗ್ ಟು ಸಿ ಆಲ್ ದ ವೆಹಿಕಲ್ಸ್. ನೋಡ್ರಿ, ಅಪೂರ್ವ ಮೇಲ್ಛಾವಣಿಗೆಯನ್ನು ನೋಡ್ತಾಳೆ, ನಿರೀಕ್ಷೆ ಮಾಡ್ತಾಳೆ, ಆಲ್ ದ ವೆಹಿಕಲ್ಸ್, ಎಲ್ಲ ವಾಹನಗಳನ್ನು ನೋಡಲಿಕ್ಕೆ ನಿರೀಕ್ಷಿಸುತ್ತಾಳೆ ಮಕ್ಕಳೇ. ವಿ ಆರ್ ಆಫ್ ವಲ್ಲಿ ಸಾತ್ವಿಕ್. ವಿ ಆರ್ ಆಫ್ ವಲ್ಲಿ, ಸಾತ್ವಿಕ್ exclaimed. However, Valli was getting up to offer her seat to an elderly lady. ನೋಡ್ರಿ, ವಲ್ಲಿ ಏನು ಮಾಡ್ತಾಳೆ, ಹಿರಿಯ ವಯಸ್ಸಾದಂಥ ಒಬ್ಬ ಮಹಿಳೆಗೆ ತನ್ನ ಸೀಟನ್ನು ಬಿಟ್ಟು ಕೊಡುತ್ತಾಳೆ ಮಕ್ಕಳೇ. ನಾವು ಕೂಡ ಏನು ಮಾಡಬೇಕು, ಬಸ್ನಲ್ಲಿ ಪ್ರಯಾಣಿಸುವಾಗ ವಯಸ್ಸಾದಂಥ ಅಜ್ಜಿ, ಅಜ್ಜ ಯಾರಾದರೂ ಇದ್ದಾಗ ಅವರಿಗೆ ನಮ್ಮ ಸೀಟನ್ನು ಬಿಟ್ಟು ಕೊಡುವುದರಿಂದ ಒಳ್ಳೆಯ ಒಂದು ಕೆಲಸ ಆಗುತ್ತದೆ ಮಕ್ಕಳೇ. ಓಕೆ, ಲುಕ್ ಸೇಡ್ ಅಪೂರ್ವ, ವಿ ಆರ್ ಟ್ರಾವೆಲಿಂಗ್ ಅಬೌವ್ ದ ಗ್ರೌಂಡ್ ನೌ. ನಾವು ಪ್ರಯಾಣಿಸ್ತಿರುವುದು ನೆಲದ ಮೇಲೆ ಅಲ್ವಾ ಅಂತ ಕೇಳ್ತಾಳೆ. ಲುಕ್ ಆಟ್ ದ ಟ್ರಾಫಿಕ್ ಜಾಮ್, ಅಪೂರ್ವ ಸೇಡ್, ಆ್ಯಂಡ್ ವಿ ಆರ್ ಮೂವಿಂಗ್ ಅಬೌವ್ ಆಲ್ ದ್ಯಾಟ್ ನಾಯ್ಸ್ ಆ್ಯಂಡ್ ಕನ್ಫ್ಯೂಷನ್. ನೋಡಿ, ಈ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಇಲ್ಲಿ ನೋಡ್ರಿ, ಟ್ರಾಫಿಕ್ ಜಾಮ್, ಜನರು ಎಲ್ಲರೂ ಅಲ್ಲಿದ್ದಾರೆ, ಎಷ್ಟು ಗದ್ದಲವಾಗಿದೆ, ನಾಯ್ಸ್ ಸಪ್ಪಳ ಆಗ್ತಾ ಇದೆ, ಗೊಂದಲ ಆಗ್ತಾ ಇದೆ ಅಲ್ವಾ. ಓಕೆ, ಹೌ ವಿಲ್ ವಿ ನೋ ವೆನ್ ವಿ ಹ್ಯಾವ್ ಟು ಗೆಟ್ ಆಫ್, ಸಾತ್ವಿಕ್ ಆಸ್ಕ್ಡ್ ವರಿಡ್ಲಿ. ಹಾಗಾದರೆ ನಾವು ನಮ್ಮ ಸ್ಥಳವನ್ನು ಹೇಗೆ ತಿಳ್ಕೊಳ್ಳೋದು, ನಮ್ಮ ನಿಲ್ದಾಣ ಕಟ್ಟೆಯನ್ನು ಹೇಗೆ ತಿಳ್ಕೊಳ್ಳೋದು ಅಂತ ಹೇಳ್ತಾನೆ. ದೇರ್ ಹಿಸ್ ಆಂಟ್ ಪಾಯಿಂಟ್ ಟು ದ ಡಿಸ್ಪ್ಲೇ ವಿಂಡೋ, ವಿ ಹ್ಯಾವ್ ಟು ಗೆಟ್ ಆಫ್ ಆಟ್ ದ ನೆಕ್ಸ್ಟ್ ಸ್ಟೇಷನ್. ಅಂದರೆ ಆಂಟಿ ಹೇಳ್ತಾರೆ ನೋಡಿಲಿ, ನಾವು ಕಿಟಕಿಯಲ್ಲಿ ಆ ಸ್ಟೇಷನನ್ನು ತೋರಿಸುತ್ತಾರೆ. ಆ ಕಿಟಕಿಯ ಮೂಲಕ ಏನು ಮಾಡ್ತಾರೆ, ಆ ಸ್ಥಳವನ್ನು ಪ್ರದರ್ಶಿಸುತ್ತಾರೆ ಮಕ್ಕಳೇ. ನೋಡಿ ಯಾವ ರೀತಿ ಅಂತ. ಪ್ರತಿಯೊಂದು ನಿಲ್ದಾಣ ಅಥವಾ ಸ್ಟೇಷನ್ದಲ್ಲಿ ಏನಾಗಿರುತ್ತೆ, ಈ ರೀತಿಯ ಒಂದು ಪ್ರತಿಯೊಂದು ನಿಲ್ದಾಣ ಕಟ್ಟೆಗಳ ಮೇಲೆ ಈ ರೀತಿ ಸ್ಥಳದ ಹೆಸರುಗಳನ್ನು ಬರೆದಿರುತ್ತಾರೆ. ಅದರ ಮೂಲಕ ನಾವೇನು ಮಾಡಬೇಕು, ನೋಡಿ ತಿಳಿದುಕೋಬೇಕು ಮಕ್ಕಳೇ. ಅವರು ಕೂಡ ಅಲ್ಲಿ ಹಾಗೆ ಮಾಡ್ತಾರೆ. ಅಂದರೆ ವಿ ಹ್ಯಾವ್ ಟು ಗೆಟ್ ಆಫ್ ಆಟ್ ದ ನೆಕ್ಸ್ಟ್ ಸ್ಟೇಷನ್. ಓಕೆ,
ಕಾಂಟ್ ಯು ಹಿಯರ್ ದ ಅನೌನ್ಸ್ಮೆಂಟ್ಸ್? ಅಪೂರ್ವ ಸೇಡ್. ಅಪೂರ್ವ ಹೇಳ್ತಾಳೆ, ಇಲ್ಲಿ ಘೋಷಣೆ ಆಗಿದ್ದು ಕೇಳಿಸ್ತಾ? ಕಾಂಟ್ ಯು ಹಿಯರ್ ದ ಅನೌನ್ಸ್ಮೆಂಟ್ಸ್? ನೋಡಿ, ಪ್ರತಿಯೊಂದು ರೈಲ್ವೆ ಸ್ಟೇಷನ್ದಲ್ಲಿ ಯಾವ ಟ್ರೈನ್ ಯಾವಾಗ ಬರುತ್ತೆ, ಯಾವಾಗ ಹೋಗುತ್ತೆ ಅದರ ಸಮಯದೊಂದಿಗೆ ಹೇಳುತ್ತಾರೆ. ಆಮೇಲೆ ಸ್ಥಳವನ್ನು ಕೂಡ ಆ ಅನೌನ್ಸ್ಮೆಂಟ್ದಲ್ಲಿ ಹೇಳುತ್ತಾರೆ ಮಕ್ಕಳೇ. ಪ್ರತಿಯೊಂದು ರೈಲ್ವೆ ಸ್ಟೇಷನ್ದಲ್ಲಿ ಈ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಯಾಕಂದರೆ ಕೆಲವೊಬ್ಬರಿಗೆ ಓದಲಿಕ್ಕೆ ಬರುತ್ತೆ, ಓದದೇ ಇರುವಂಥ ಜನರು ಕೂಡ ಇರ್ತಾರೆ. ಆದ ಕಾರಣ ಏನು ಮಾಡ್ತಾರೆ, ಅಲ್ಲಿ ರೈಲ್ವೆ ಸ್ಟೇಷನ್ದಲ್ಲಿ ಕಾರ್ಯನಿರ್ವಾಹಕರು ಈ ಒಂದು ಕೆಲಸವನ್ನು ಮಾಡ್ತಿರ್ತಾರೆ. ಅಂದರೆ ಪ್ರತಿಯೊಂದು ರೈಲ್ವೆ ಯಾವಾಗ ಬರುತ್ತೆ, ಟ್ರೈನ್ ಯಾವಾಗ ಬರುತ್ತೆ ಅದರ ಸಮಯದೊಂದಿಗೆ ಏನು ಮಾಡ್ತಾರೆ, ಅವರು ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ ಮಕ್ಕಳೇ. ಕಮಾನ್ ಚಿಲ್ಡ್ರನ್, ಕಮಾನ್ ಚಿಲ್ಡ್ರನ್, ದೇರ್ ಆಂಟ್ ಕಾಲ್ಡ್. ನೋಡ್ರಿ, ತಮ್ಮ ರೈಲ್ವೆ ಸ್ಟೇಷನ್ ಅಂದರೆ ತಮ್ಮ ಸ್ಥಳ ಬಂದ ಮೇಲೆ ಏನು ಹೇಳ್ತಾರೆ, ಆಂಟಿ ಕಮಾನ್ ಚಿಲ್ಡ್ರನ್, ಬನ್ನಿ ಮಕ್ಕಳೇ ಅಂತ ಕರೆಯುತ್ತಾರೆ. ದ ಟ್ರೈನ್ ಸ್ಟಾಪ್ಡ್, ದ ಡೋರ್ಸ್ ಓಪನ್ಡ್ ಆ್ಯಂಡ್ ದೇ ವೇರ್ ಔಟ್ ಆನ್ ದ ಪ್ಲಾಟ್ಫಾರ್ಮ್. ನೋಡಿ, ದ ಟ್ರೈನ್ ಸ್ಟಾಪ್ಡ್, ಟ್ರೈನ್ ಬಂದು ನಿಲ್ಲತ್ತೆ. ದ ಡೋರ್ಸ್ ಓಪನ್ಡ್ ಆ್ಯಂಡ್ ದೇ ವರ್ ಔಟ್ ಆನ್ ದ ಪ್ಲಾಟ್ಫಾರ್ಮ್. ಏನು ಮಾಡ್ತಾರೆ, ಟ್ರೈನ್ ಬಂದು ನಿಂತ ತಕ್ಷಣ ಅಲ್ಲಿಂದ ಇಳಿದು ಪ್ಲಾಟ್ಫಾರ್ಮ್ ಅಂದರೆ ನಿಲ್ದಾಣ ಕಟ್ಟೆಗೆ ಬರುತ್ತಾರೆ ಮಕ್ಕಳೇ. ಇದು ನೋಡಿ ನಿಲ್ದಾಣ ಕಟ್ಟೆ ಮಕ್ಕಳೇ. ಓಕೆ. ಡಿಡ್ ಯು ಹ್ಯಾವ್ ಫನ್? ದೇರ್ ಅಂಕಲ್ ಆಸ್ಕ್ಡ್. ನೋಡ್ರಿ, ಎಲ್ಲರೂ ಮನೆಗೆ ಬಂದ ತಕ್ಷಣ ಅಂಕಲ್ ಕೇಳ್ತಾರೆ, ಡಿಡ್ ಯು ಹ್ಯಾವ್ ಫನ್? ಎಲ್ರಿಗೂ ಮಜವಾಗಿತ್ತು ಅಂತ ಕೇಳ್ತಾರೆ. ಎಸ್ ಸೇಡ್ ಅಪೂರ್ವ. ಹೌದು ಚಿಕ್ಕಪ್ಪ, ಮಜವಾಗಿತ್ತು ಅಂತ ಅಪೂರ್ವ ಹೇಳ್ತಾಳೆ. ಕ್ಯಾನ್ ವಿ ಗೋ ಆನ್ ದ ನಮ್ಮ ಮೆಟ್ರೋ ಅಗೇನ್? ಸಾತ್ವಿಕ್ ಆಸ್ಕ್ಡ್. ಸಾತ್ವಿಕ್, ಮತ್ತೊಂದು ಸಾರಿ ನಾವು ನಮ್ಮ ಮೆಟ್ರೋಗೆ ಹೋಗೋಣ ಅಂತ ಕೇಳ್ತಾನೆ. ಇಟ್ಸ್ ಸಚ್ ಎ ಫನ್. ಇದು ತುಂಬ ಮಜವಾಗಿದೆ ಅಂತ ಸಾತ್ವಿಕ್ ಆಗ ಎಲ್ಲರೂ ಕೂಡ ಹೇಳ್ತಾರೆ ಮಕ್ಕಳೇ. ಇಲ್ಲಿ ಕೆಳಗಡೆ ನೀವು ವರ್ಡ್ಸ್ಗಳಿವೆ, ಅವುಗಳನ್ನು ಓದಿ ಪಕ್ಕದಲ್ಲಿ ಬರೆಯಿರಿ. ಓಕೆ. ಈ ಒಂದು ಪಾಠದಲ್ಲಿ ನಾವು ಹ್ಯಾಂಡ್ರಿಲ್, ಎಕ್ಸ್ಕಲೇಟರ್ ಮತ್ತು ಪ್ಲಾಟ್ಫಾರ್ಮ್, ಆಮೇಲೆ ಸ್ಲೈಡಿಂಗ್ ಡೋರ್ಸ್ ಇವುಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಮಕ್ಕಳೇ. ನೀವು ಈ ಕೋವಿಡ್-19 ಮುಗಿದ ತಕ್ಷಣ ಏನು ಮಾಡಬೇಕು, ಒಂದು ಚಿಕ್ಕ ಟೂರನ್ನು ಇಟ್ಕೊಂಡು ಅಲ್ಲಿ ಸ್ಲೈಡಿಂಗ್ ಡೋರ್ಸ್, ಆಮೇಲೆ ಎಕ್ಸ್ಕಲೇಟರ್, ಹ್ಯಾಂಡ್ರಿಲ್ ಇವುಗಳ ಬಗ್ಗೆ ಒಂದು ಟ್ರೈನದ ಪ್ರವಾಸವನ್ನು ಇಟ್ಟುಕೊಂಡಾಗ ಇವುಗಳೆಲ್ಲವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತದೆ. ಓಕೆ. ಅವಕಾಶ ಸಿಕ್ಕರೆ ಮಾಡ್ಬೋದು ಮಕ್ಕಳೇ. ಇಲ್ಲಿವರೆಗೆ ಈ ಪಾಠವನ್ನು ನೀವು ತಿಳಿದುಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಈ ಪುಸ್ತಕದಲ್ಲಿರುವಂಥ ಈ ಪಾಠದ ಚಟುವಟಿಕೆಗಳನ್ನು ಪಕ್ಕದಲ್ಲಿ ಬರೆದು ಪೂರ್ಣಗೊಳಿಸಿ ಮಕ್ಕಳೇ. ಧನ್ಯವಾದಗಳು.